ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಮೊರಾರ್ಜಿಯ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ದಿನಾಲೂ ಒಂದು ಪ್ರಶ್ನೆ ಪತ್ರಿಕೆ ತಮ್ಮ ಮುಂದೆ ಬಿಡಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿರಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಮಾರ್ಚ್ 1ನೇ ತಾರೀಕು ನಿಮ್ಮ ಮೊರಾರ್ಜಿ ಎಕ್ಸಾಮ್ ಇರೋದ್ರಿಂದ ನಿಮಗೆ ಬಹಳಷ್ಟು ಎಕ್ಸಾಮದ ಪರೀಕ್ಷೆ ಭಯ ದೂರ ಆಗಲಿಕ್ಕೆ ಈ ಪ್ರಯತ್ನವನ್ನು ಮೊರಾರ್ಜಿ ಚಾಣಕ್ಯ ಅಂತಕ್ಕಂತಹ ಮಕ್ಕಳ ಮಗುವಿನ ಭವಿಷ್ಯದ ಮಾಣಿಕ್ಯ ಅಂತಕ್ಕಂಥ ಒಂದು ಶೀರ್ಷಿಕೆ ಇಟ್ಟುಕೊಂಡು ನಾವು ಇದನ್ನು ತರ್ತಾ ಇದ್ದೀವಿ. ಇವತ್ತು ಮಾಡಲ್ ಪ್ರಶ್ನೆ ಪತ್ರಿಕೆ 8 ಅಂತ ನೋಡಿದ್ದೀವಿ. ಈ 7 ಮಾಡಲ್ ಕ್ವಶನ್ ಪೇಪರು ನಮ್ಮಲ್ಲಿ ಸಿಗ್ತಾ ಇದ್ದಾವೆ. ಹಾಗಾಗಿ ಯೂಟ್ಯೂಬನ್ನು ನೀವು ಸರ್ಚ್ ಮಾಡಿದ್ರೆ ಅವೆಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ. ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತಗೊಳ್ಳಿಕ್ಕೆ ಸಾರ್ಥಕ ಆಗತ್ತೆ. ನೀವೇನಾದರೂ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೊಗೊಂಡಿದ್ದೇ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕನ್ನಡದ ಒಂದು ಪ್ರಶ್ನೆಗಳನ್ನ ನಾವು ನೋಡೋಣ. ಸ್ಮಿತಾಳ ಹಲ್ಲು ತುಂಬ ಗಟ್ಟಿ, ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಅದರ ವಿರುದ್ಧಾರ್ಥಕ ಪದ ಮೃದು. ಅವಳ ಪ್ರತಿಭೆಗೆ ಇಡೀ ದೇಶವೇ ತಲೆದೂಗಿಸು, ಗೆರೆ ಎಳೆದ ಪಡೆನುಡಿಯ ಅರ್ಥ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಇಸ್ ವ್ಯಕ್ತಪಡಿಸು, ಮೆಚ್ಚುಗೆ ವ್ಯಕ್ತಪಡಿಸು. ರಾಣಿಯು ಮಾರುಕಟ್ಟೆಗೆ ಹೋಗುತ್ತಿದ್ದಾಳೆ, ಈ ವಾಕ್ಯ ಸೂಚಿಸುವ ಕಾಲ ಯಾವುದು ಅಂತ ಕೇಳಿದ್ರೆ ಹೋಗುತ್ತಿದ್ದಾಳೆ ಬರೋದ್ರಿಂದ ಅದೇನಾಗುತ್ತಾ ಭೂತಕಾಲ ಆಗತ್ತಾ ಅಂತಕ್ಕಂಥ ನಾವಿಲ್ಲಿ ತಿಳ್ಕೋಬಹುದು. ಓಕೆ, ಹೋಗುತ್ತಿದ್ದಾಳೆ ಅಂತಕ್ಕಂಥದ್ದು ನೋಡ್ರಿ, ರಾಣಿಯು ಮಾರುಕಟ್ಟೆಗೆ ಹೋಗುತ್ತಿದ್ದಾಳೆ ಅಂತಕ್ಕಂಥದ್ದು ಇದೇನಾಗತ್ತಪ್ಪ ಅಂತಂದ್ರೆ ವರ್ತಮಾನ ಕಾಲ ಆಗತ್ತೆ. ಯಾಕಂತ ಕೇಳಿದ್ರೆ ಇಲ್ಲಿ ಹೋಗುತ್ತಾ ಅಂತ ಬಂದದ ವಾಕ್ಯದಲ್ಲಿ ಅದನ್ನು ನೀವು ನೋಡ್ಕೋಬೇಕು. ರಾಮನಿಗೆ ಪುಸ್ತಕವನ್ನು ಕೊಡು, ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ರಾಮನಿಗೆ ಅಂತ ಬಂದಿದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ನು ರಮಾಳು ಈಗ ಮನೆಯಲ್ಲಿ ಆಟವಾಡುತ್ತಿದ್ದಾಳೆ, ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ಆಟವಾಡುತ್ತಿದ್ದಾಳೆ ಅಂತಕ್ಕಂಥದ್ದು ಕ್ರಿಯಾಪದ ಆಗತ್ತೆ. ಮಡಿ ಈ ಪದದ ನಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದ್ರೆ ಆಪ್ಷನ್ ಸಿ ಸ್ನಾಯು ಮತ್ತು ಶುದ್ಧವಾದುದು ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಬನ್ನಿ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಇದು ಅರ್ಧ ವಿರಾಮ ಚಿಹ್ನೆ ಯಾವುದು ಅರ್ಧ ವಿರಾಮ ಚಿಹ್ನೆ ಆಗಿದೆ ಅಂತಕ್ಕಂಥದ್ದು ನಾವು ನೋಡಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಧ ವಿರಾಮ ಚಿಹ್ನೆ ಆಪ್ಷನ್ ಎ ಈಸ್ ಏನಾಗಿರುತ್ತೆ ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಏನು ಕೊಡ್ತಾಳ ಅಂತಕ್ಕಂತಂದ್ರೆ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿಯನ್ನು ಕೊಡ್ತಾಳ ಅಂತ ನಾವು ಇಲ್ಲಿ ಕಾಣಬಹುದು. ಓಕೆ, ಸರಿ, ಹಾಗಾದ್ರೆ ಬನ್ನಿ. ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಅಂತಕ್ಕಂತಂದ್ರೆ ಶಿವಲಿಂಗಪ್ಪ ಅಂತ ನಾವಿಲ್ಲಿ ಹೇಳ್ಬೋದು. ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ, ಇನ್ನು ನೆಕ್ಸ್ಟ್ ಬನ್ನಿ. ಐದಕ್ಕಿ ಲಕ್ಕಮ್ಮನ ಅಂಕಿತ ನಾಮ ಯಾವುದು ಅಂತ ಕೇಳಿದ್ರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತ ನಾವು ಹೇಳ್ಬೋದು. ಸರಿನಾ? ಬನ್ನಿ ಹಾಗಾದರೆ ಗಾದೆ ಮಾತನ್ನು ಪೂರ್ಣಗೊಳಿಸೋಣ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ನಾವಿಲ್ಲಿ ಹೇಳ್ಬೋದು. ಕುಲ ಪ್ಲಸ್ ಅನ್ನು ಕುಲವನ್ನು ಯಾವ ಸಂಧಿ ಅಂತ ಕೇಳಿದಾಗ ಆಪ್ಷನ್ ಡಿ ಈಸ್ ವಕಾರಾಗಮ ಸಂಧಿ. ಪುತಲಿಬಾಯಿಯವರು ಗಾಂಧೀಜಿಯವ್ರನ್ನ ಏನಂತ ಕರಿತಿದ್ರು ಅಂತ ಕೇಳಿದ್ರೆ ಮೂನು ಪಾಪು ಅಂತ ಕರಿತಿದ್ರು. ಕವಿ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕವಿಯತ್ರಿ. ಪ್ರೇಮಾಳ ತಮ್ಮ ಬಂದಿದ್ದಾನೆ, ಗೆರೆಳದ ಪದದ ವಚನ ಬದಲಿಸ್ರಿ ಅಂತ ಕೇಳಿದ್ರೆ ವಚನ ಏನಪ್ಪ ಅಂದ್ರೆ ಇದರ ಅರ್ಥ ತಮ್ಮ ತಮ್ಮಂದಿರು ಅಂತ ಆಗತ್ತೆ. ಇನ್ನು ಮಾಲಿನ್ಯ ಶಬ್ದವನ್ನು ಬಿಡಿಸಿ ಬರೆದಾಗ ಹೆಂಗಾಗತ್ತಂದ್ರೆ ಮಾಲಿನ್ಯ ಪದದ ಬಿಡಿಸಿ ಬರೆದಾಗ ಆಪ್ಷನ್ ಎ ಈಸ್ ಕರೆಕ್ಟ್. ಬನ್ನಿ ಹಾಗಾದರೆ ಸ್ವಲ್ಪ ನೋಡೋಣ. ಪತ್ರ ಲೇಖನದಲ್ಲಿ ತಂದೆಗೆ ಬಳಸುವ ಸಂಬೋಧನೆ ಯಾವುದು ಅಂತಕ್ಕಂತಂದ್ರೆ ಪತ್ರ ಲೇಖನದಲ್ಲಿ ತಂದೆಗೆ ಬಳಸೋದು ತೀರ್ಥರೂಪ ಅಂತ. ಕೆಳಗಿನೊಳಗೆ ಸರಿಯಾದ ಅರ್ಥ ನೀಡುವ ವಾಕ್ಯ ಇದಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಡಿ ನಿಷ್ಕಲ್ಮಶ ಹೃದಯವನ್ನು ಹೊಂದಿರುವ ವ್ಯಕ್ತಿ ಹಠವಾದಿಯಲ್ಲ ಅಂತ. ಇವುಗಳಲ್ಲಿ ರೂಢನಾಮ ಪದ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಪಟ್ಟಣ. ಇನ್ನು ಹಾರಿದರೆ ಹನುಮಂತ, ಕೂಗಿದರೆ ರಾವಣ, ಕುಳಿತರೆ ಮುನಿರಾಮ, ಹಾಗಾದರೆ ನಾನ್ಯಾರು ಅಂತಕ್ಕಂಥ ಒಗಟಿನ ಉತ್ತರ ಕೇಳಿದರೆ ನೀವು ಗೊತ್ತಾಗತ್ತೆ ಕಪ್ಪೆ ಅಂತ. ಓಕೆ, ಸರಿ, ಈಗ ನೀವು ಒಂದಿಷ್ಟು ಇಂಗ್ಲೀಷನ್ನು ಓದುವಾಗ ಹೆಸರುಗಳನ್ನ ಸ್ವಲ್ಪ ಗಮನಿಟ್ಟು ಕೇಳಿದ್ರೆ ಗೊತ್ತಾಗತ್ತೆ. ಬನ್ನಿ ಹಾಗಾದ್ರೆ ನೋಡೋಣ. ಒನ್ಸ್ ದೇರ್ ವಾಸ್ ಎ ಸೇಜ್, ಒಂದು ಕಡೆ ಋಷಿ ಇದ್ರು ಹೂಸ್ ನೇಮ್ ವಾಸ್ ವಸಿಷ್ಠ, ಅವ್ರ ಹೆಸರೇನಾಗಿತ್ತು ವಸಿಷ್ಠ ಆಗಿತ್ತು. ಇಲ್ಲಿ ವಿಡಿನೇ ಫಾರೆಸ್ಟ್, ಅವರಿಲ್ಲಾಗಿದ್ರು ಫಾರೆಸ್ಟಲ್ಲಿ ವಾಸವಾಗಿದ್ರು. ವಸಿಷ್ಠ ಹ್ಯಾಡ್ ಎ ಕಾವ್ ಬೈ ನೇಮ್ ಶಬಲೆ, ಒಂದು ಆಕಳಿತ್ತು ಅದರ ಹೆಸರು ಶಬಲೆ ಅಂತ ಇಟ್ಟಿದ್ರು. ಆಲ್ಸೋ ನೋನ್ ಆ್ಯಸ್ ನಂದಿನಿ ಅಂತ ಹೆಸರು. ಅದು ನಂದಿನಿ ಯಾರು ಅಂತಂದ್ರೆ ಡಾಟರ್ ಆಫ್ ಕಾಮಧೇನು, ಕಾಮಧೇನುನ ಮಗಳಾಗಿತ್ತು. ಈ ಹೆವಿಲಿ ಕಾವ್ ಅರ್ಥ ಆಯ್ತಲ್ಲ, ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಆಕಳಾಗಿತ್ತು. ವೆನೆವರ್ ವಸಿಷ್ಠ ಆಸ್ಕ್ಡ್ ಹರ್ ಫಾರ್ ಎನಿಥಿಂಗ್ ಸಚ್ ಆಸ್ ಫುಡ್, ಡ್ರಿಂಕ್, ಕ್ಲೋತ್ಸ್, ಏನು ಬೇಕಾದನ್ನು ಕೊಡ್ತಿತ್ತು, ಅದು ಕಾಮಧೇನಾಗಿತ್ತು. ಶಿ ವುಡ್ ಗಿವ್ ಹಿಮ್ ಟು ದೆಮ್,
ಏನೆಲ್ಲ ಕೊಡ್ತಿತ್ತು ಅವನಿಗೆ ಅಂತ. ಬೋತ್ ಆಫ್ ಲಿವ್ಡ್ ಹ್ಯಾಪಿಲಿ ಆ್ಯಂಡ್ ಫಾರೆಸ್ಟ್, ಭಾಳ ಚಂದ ಅಲ್ಲಿ ಫಾರೆಸ್ಟಲ್ಲಿ ಹ್ಯಾಪಿಯಾಗಿದ್ದು. ಒನ್ ಡೇ ಕೌಶಿಕ ಪವರ್ಫುಲ್ ಕಿಂಗ್ ಈ ಸೋಲ್ಜರ್ ಕೇಮ್ ಟು ದ ಫಾರೆಸ್ಟ್, ಅವರ ಒಂದು ಸೈನಿಕರ ಕರ್ಕೊಂಡು ಕೌಶಿಕ ಅವ್ರು ಏನು ಮಾಡ್ರಪ್ಪ ಅಂದ್ರೆ ಅರಣ್ಯಕ್ಕೆ ಬಂದರು. ದೇ ವೇರ್ ಹಂಟಿಂಗ್, ಅವ್ರು ಬೇಟೆಯಾಡ್ಕೊಂಡು ಬಂದಾಗ ದೇ ಸಾ ದ ಸ್ಮಾಲ್ ಹಟ್, ಒಂದು ಸಣ್ಣ ಗುಡಿಸಲನ್ನು ನೋಡಿದರು. ಡಿಸೈಡೆಡ್ ಟು ರೆಸ್ಟ್, ಅಲ್ಲಿ ರೆಸ್ಟ್ ಮಾಡಿದರು. ದೇರ್ ಫಾರ್ ಎ ಸಮ್ ಟೈಮ್ ಅಲ್ಲಿ ಇದ್ದರು. ವೆನ್ ದೇ ಕೇಮ್ ನಿಯರ್ ದ ಹಟ್, ಅಲ್ಲಿ ಗುಡಿಸಲು ಸಮೀಪ ಬಂದಾಗ ವಸಿಷ್ಠ ಅಗ್ರೀಡ್ ಕೌಶಿಕ ಟು ಹೀಸ್ ಮೆನ್. ನೋಡ್ರಿ, ವಸಿಷ್ಠ ಗ್ರೀಟೆಡ್ ಕೌಶಿಕ ಟು ಹೀಸ್ ಮೆನ್ ಅಂದರೆ ಅವಾಗ ವಸಿಷ್ಠನನ್ನು ಅಲ್ಲಿ ಋಷಿಗಳು ಅವರನ್ನೆಲ್ಲ ಸ್ವಾಗತ ಮಾಡಿಕೊಂಡ್ರು. ಇಷ್ಟಿದ್ದಾಗ ಅಲ್ಲಿ ಪ್ಯಾರದ ಅರ್ಥವನ್ನು ನಾವು ನೋಡ್ಕೊಂಡಿದ್ದೀವಿ. ಇಷ್ಟು ಬಾರನ್ನು ಸಸ್ಪೆನ್ಸಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಂಡು ಆನ್ಸರ್ಗಳು ಪಟ ಸಿಗ್ತಾವೆ. 21ರಿಂದ 24ನೇ ಕ್ವಶನ್ಗೆ ಆನ್ಸರ್ ಯಾವುದು ಅಂತ ಸ್ವಲ್ಪ ನೋಡೋಣ. ಹೂ ವಾಸ್ ಸೇಸ್ ಅಂತಂದ್ರೆ ನಿಮ್ಗೆ ಗೊತ್ತದ ವಸಿಷ್ಠ ಅಂತ ನೀವು ಈಗಾಗಲೇ ನೋಡಿರಿ. ವಸಿಷ್ಠ ಹ್ಯಾಡ್ ಎ ಕೌ ಬೈ ನೇಮ್, ಅದರ ಹೆಸರು ಏನಾಗಿತ್ತು ಅಂತ ಕೇಳಿದರೆ ನಿಮ್ಗೆ ಗೊತ್ತಾಗತ್ತಾ. ವಸಿಷ್ಠನ ಒಂದು ಆಕಳನ ಹೆಸರು ಏನಾಗಿತ್ತು ಅಂತಂದ್ರೆ ಶಬಲಿ ಅಂತ ನಾವಿಲ್ಲಿ ಹೇಳಬಹುದು. ಓಕೆ, ಶಬಲಿ ಅಂತ ಹೇಳ್ಬೋದು. ಸರಿ, ಹೂ ವಾಸ್ ಕಿಂಗ್, ಯಾರು ರಾಜರಾಗಿದ್ದರು ಅಂತ ಕೇಳಿದ್ರೆ ಆಪ್ಷನ್ ಬಿ ಕೌಶಿಕ ಅಂತ. ಓಕೆ, ಕೌಶಿಕ ಅವರು ರಾಜರಾಗಿದ್ದರು. ದೇ ಸಾ ಎ ಸ್ಮಾಲ್ ಡ್ಯಾಶ್ ಆ್ಯಂಡ್ ಡಿಸೈಡೆಡ್ ಟು ರೆಸ್ಟ್ ದೇರ್ ಫಾರ್ ಸಮ್ ಟೈಮ್ ಅಂತ ಕೇಳಿದ್ರೆ ನಿಮ್ಗೆ ಆಪ್ಷನ್ ಡಿ ಹಟ್ ಅಂತ ಗುಡಿಸಿನಲ್ಲಿ ರೆಸ್ಟ್ ಆಗಿದ್ರು. ಅಪೋಸಿಟ್ ವರ್ಡ್ ಆಫ್ ಪಾಸಿಬಲ್ ಅಂತಂದ್ರೆ ಅಪೋಸಿಟ್ ವರ್ಡ್ ಏನಾಗತ್ತ ಅಂತಕ್ಕಂಥದ್ದು. ಅಪೋಸಿಟ್ ಪಾಸಿಬಲ್ ವರ್ಡ್ ಏನಾಗತ್ತೆ ಅಂದ್ರೆ ಇಂಪಾಸಿಬಲ್. ಶಾರ್ಟ್ ಫಾರ್ಮ್ ಆಫ್ ವುಡ್ ನಾಟ್ ಆಗುತ್ತದೆ ಏನಾಗತ್ತಂದ್ರೆ ವುಡಂಟ್ ಅಂತ ಆಗುತ್ತೆ. ಇನ್ನು ದ ವರ್ಡ್ ಟಾಕ್, ಸೈಲೆಂಟ್ ವರ್ಡ್. ಟಾಕ್ ಇದರಲ್ಲಿ ಸೈಲೆಂಟ್ ವರ್ಡ್ ಯಾವುದಾಗತ್ತೆ ಅಂತಂದ್ರೆ ಎಲ್ ಅಂತಕ್ಕಂಥದ್ದು. ಓಕೆ, ಡ್ಯಾಶ್ ಡಾಗ್ ಈಸ್ ವೆರಿ ಫ್ರೆಂಡ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ಕರೆಕ್ಟ್ ಆರ್ಟಿಕಲ್ ಯಾವ್ದು ತುಂಬಬೇಕು ಅಂತಕ್ಕಂಥದ್ದನ್ನು ಕೇಳಿದಾಗ ಆಪ್ಷನ್ ಎ ಡಾಗ್ ಅಂತಂದರೆ ಸಾಕು. ಓಕೆ, ಬನ್ನಿ ಮಕ್ಕಳೇ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. 29ನೇ ಕ್ವಶನ್. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಬ್ ಗ್ಲಾಸ್ ಅಂತಕ್ಕಂಥದ್ದು ಬಹುವಚನ ರೂಪ ಏನಾಗತ್ತೆ ಅಂತಂದ್ರೆ ಗ್ಲಾಸಸ್ ಅಂತ ಆಗತ್ತೆ. ಇನ್ನು ಇಲ್ಲಿ ಚಿತ್ರಗಳಿವೆ ನೋಡ್ರಿ, ಅವು ಎರಡು ಚಿತ್ರಗಳನ್ನ ಇಂಗ್ಲೀಷ್ನಾಗ ಜೋಡಿಸ್ಬೇಕು. ಆ್ಯಂಡ್ ಆರ್ ದ ಬ್ಯಾಕ್ ಬೋನ್ ಅಂತಕ್ಕಂಥದ್ದು ಕೊಟ್ಟಿದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಯಾವುದು ಅಂತಂದ್ರೆ ಫಾರ್ಮರ್ಸ್ ಆ್ಯಂಡ್ ಸೋಲ್ಜರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ನೇಷನ್ ಅಂತ ಹೇಳ್ಬೋದು. ಚೂಸ್ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳಿದಾಗ ನಾವು ಆಪ್ಷನ್ ಸಿ ಈಸ್ ಕರೆಕ್ಟ್, ಮೈಸರಬಲ್ ಅಂತ ಹೇಳ್ಬೋದು. ಇದು ನಮ್ಮ ಗ್ರೂಪಿಗೆ ಸಂಬಂಧಪಟ್ಟಿದ್ದ ಅಲ್ಲ ಅಂತ. ಓಕೆ, ಎಲ್ಲ ಗ್ರೂಪಿಗೆ ಸಂಬಂಧಪಟ್ಟ ಹ್ಯಾಪಿ, ಸ್ಯಾಡ್, ಡಿಪ್ರೆಸ್ಡ್, ಮೈಸರಬಲ್ ಇಲ್ಲ. ವಾಟ್ ಈಸ್ ದ ಏಜ್ ಗ್ರೂಪ್ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಫ್ ದ ಬ್ರೇವರಿ ಅವಾರ್ಡ್ ಅಂತ ಕೇಳಿದಾಗ ಬ್ರೇವರಿ ಅವಾರ್ಡನ್ನು ಯಾವ ಏಜಿಗೆ ಕೊಡ್ತಾರ ಅಂತಕ್ಕಂಥದ್ದು ಕೇಳಿದರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಬಿಲೋ ದ 14 ಅಂತ. ಅದಾಗ್ತಲ್ಲ. ಲೆಟಸ್ ಡ್ಯಾಶ್ ಟುಮಾರೋ ಅಂತಕ್ಕಂಥದ್ದು. ಲೆಟಸ್ ಡ್ಯಾಶ್ ಟುಮಾರೋ ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಮೀಟ್ ಅಂತಕ್ಕಂಥದ್ದು ನಾವಿಲ್ಲಿ ಬರಿಬೋದು. ಬನ್ನಿ ಹಾಗಾದರೆ, ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ, ಲೂಸಿಗೆ ಕಥೆಗಳನ್ನ ಯಾರು ಹೇಳಿದರು ಅಂತ ಕೇಳಿದ್ರೆ ಹರ್ ಗ್ರ್ಯಾಂಡ್ ಮದರ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಹರ್ ಫಾರ್ವರ್ಡ್ ದ ಟೀ ಡ್ಯಾಶ್ ಮಗ್ ಅಂತಕ್ಕಂಥದ್ದು ಕೊಟ್ಟಾಗ ನಮಗೇನು ಗೊತ್ತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಇಂಟು ಅಂತ. ವಾಟ್ ಬೀಕ್ ಬ್ರೇಕ್ಸ್ ವೆನ್ ಯು ಸೇ ಇಟ್ ಸಾಲ್ವ್ ದ ರಿಡಲ್ ಅಂತಕ್ಕಂಥ ಕೇಳಿದಾಗ ನಮ್ಗೆ ಆನ್ಸರ್ ಯಾವುದಾಗುತ್ತಂದ್ರೆ ಸೈಲೆನ್ಸ್ ಅಂತಕ್ಕಂಥದ್ದು. ಎ ಪರ್ಸನ್ ಹೂ ಆರ್ಗ್ಯೂಸ್ ಇಸ್ ಇನ್ ದ ಕೋರ್ಟ್ ಈಸ್, ಕೋರ್ಟ್ನಲ್ಲಿ ವಾದ ಮಾಡೋರು ಯಾರು ಅಂತ ಕೇಳಿದಾಗ ನಿಮ್ಗೆ ಗೊತ್ತದ ಆಪ್ಷನ್ ಬಿ ಈಸ್ ಕರೆಕ್ಟ್, ಲಾಯರ್. ದಿಸ್ ಈಸ್ ಆ್ಯನ್ ಸ್ಟೋರಿ ಡ್ಯಾಶ್ ಸ್ಟೋರಿ ಅಂತ ಕೇಳಿದಾಗ ಅಡ್ವೆಂಚರ್ಸ್ ಅಂತ ಬರುತ್ತೆ. ಐ ವಿಲ್ ಟೀಚ್ ಯು ಡ್ಯಾಶ್ ದ ನೇಮ್ ಟೆನ್ಸ್ ಅಂತಕ್ಕಂಥದ್ದು. ಐ ವಿಲ್ ಟೀಚ್ ಯು ಅಂತಕ್ಕಂಥದ್ದು ಬಂದಾಗ ನಿಮ್ಗೆ ಆಪ್ಷನ್ ಸಿ ಫ್ಯೂಚರ್ ಟೆನ್ಸ್ ಅಂತ ಆಗುತ್ತೆ. ವೀಜ್ ಬಜ್ ಅಂತಂದಾಗ ಡಾಗ್ ಏನಾಗುತ್ತೆ ಅಂತಕ್ಕಂಥದ್ದು ಆಪ್ಷನ್ ಎ ಬಾರ್ಕ್ಸ್ ಅಂತ ಆಗುತ್ತೆ. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳ್ರಿ. ಹಾಗಾಗಿ ಏನಪ್ಪ ಅಂದ್ರೆ ಸ್ಕಿಪ್ ಮಾಡಿದೆ, ಪೂರ್ತಿಯನ್ನು ವಿಡಿಯೋ ನೋಡಿರಿ. ಇನ್ನು ಗಣಿತದ ಸ್ವಲ್ಪ ವಾಕ್ಯಗಳನ್ನ ನೋಡ್ಕೊಳ್ಳೋಣ. ಒಂದು ಭಾಗಾಕಾರ ಲೆಕ್ಕದಲ್ಲಿ ಭಾಜಕ 25, ಭಾಗಲಬ್ಧ 44 ಮತ್ತು ಶೇಷ 25 ಆದರೆ ಭಾಜ್ಯವೆಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಅಂದರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಇದರಲ್ಲಿ 1125. 2/2 2 4 ಇದ್ದ ದಶಮಾಂಶದಲ್ಲಿ ಬರೆದಾಗ ಎಷ್ಟಾಗತ್ತೆ ಅಂತ ಕೇಳಿದರೆ ಆಪ್ಷನ್ ಎ ಈಸ್ ಕರೆಕ್ಟ್. 250 ಗ್ರಾಮ್ ಚಾಪುಡಿ ಬೆಲೆ 300 ಆದರೆ 2.50 ಕಿಲೋಗ್ರಾಮ್ ಚಾಪುಡಿ ಬೆಲೆ ಎಷ್ಟು ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರ್ತಕ್ಕಂಥ ಆನ್ಸರ್ ಆಪ್ಷನ್ ಬಿ. ಇನ್ನು ದ್ರವ ಗಾತ್ರವನ್ನು ಅಳೆಯುವ ಆದರ್ಶಮಾನ ಯಾವುದು ಅಂತ ಕೇಳಿದರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಲೀಟರ್. 6 ವರ್ಷ 6 ತಿಂಗಳಿಂದ 2 ವರ್ಷ 9 ತಿಂಗಳನ್ನು ಕಳೆದಾಗ ಎಷ್ಟಾಗತ್ತ ಅಂತ ಕೇಳಿದ್ರೆ ಆಪ್ಷನ್ ಎ 3 ವರ್ಷ 9 ತಿಂಗಳು ಅಂತ ಆಗತ್ತೆ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ. ಹಾಗಾದರೆ
5, 7, 10, 14, 15, 25 ಸರಣಿಯಲ್ಲಿ ಮುಂಬರುವ ಸಂಖ್ಯೆಗಳು ಎಷ್ಟು ಅಂತ ಕೇಳ್ಯಾರ. ಆಪ್ಷನ್ ಡಿ ಈಸ್ ಕರೆಕ್ಟ್. ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನ ಯಾವುದು ಅಂತ ಕೇಳಿದ್ರೆ ಲಂಬ ಕೋನ ಅಂತ ನಾವು ಹೇಳೋದು. ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ಇನ್ನು ನೆಕ್ಸ್ಟು ಈ ಕೆಳಗಳಲ್ಲಿ ಯಾವ ಬಣ್ಣ ತುಂಬುವುದು ಒಂದು ನಾಕಾಂಶ ತೋರಿಸುತ್ತೆ ಅಂದ್ರೆ ನೀವು ಒಂದು ನಾಕಾಂಶ ಸೂಚಿಸೋದು 4 ಚಿತ್ರಗಳು ಇರಬೇಕು. ಅಲ್ಲಿ 4 ಇದ್ರೆ ಓಕೆ, 1, 2, 3, 4. ಓಕೆ, ಒಂದು ನಾಕಾಂಶ. ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ಒಂದು ನಾಕಾಂಶ ಅಂತಕ್ಕಂಥ ನಾವಿಲ್ಲಿ ಕಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ರಾಮನ ಸ್ಲೇಟಿನ ಉದ್ದ 14 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್. ಹಾಗಾದರೆ ರಾಮನ ಸ್ಲೇಟಿನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಬಿ ಈಸ್ ಕರೆಕ್ಟ್. ಇನ್ನು 428 × 54 ಗುಣಲಬ್ಧವನ್ನು ಗರಿಷ್ಠ ಸ್ಥಾನ ಸಮೀಪಕ್ಕೆ ಬರೆದಾಗ ಎಷ್ಟಾಗತ್ತೆ ಅಂತ ಕೇಳಿದಾಗ ಆಪ್ಷನ್ ಎ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಪೂರ್ತಿಯಾಗಿ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ 25 ವಿದ್ಯಾರ್ಥಿಗಳಿಗೆ ಒಟ್ಟು 10,000 ಹಣವನ್ನು ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಹಾಗಾದರೆ 5 ವಿದ್ಯಾರ್ಥಿಗಳು ನೀಡಿದ ವಿದ್ಯಾರ್ಥಿ ವೇತನ ಎಷ್ಟು ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ. ಸುಮಾರು ರೂಪಾಯಿ 2,000. ಒಂದು ಮೂರಾಂಶ ಸೂತ್ರ ತಿರುಗಿಸಿದಾಗ ಮೊದಲನೇತೆ ಕಾಣುವ ಚಿತ್ರ ಯಾವುದು ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗದ. ಒಂದು ಮೂರಾಂಶ ತಿರುಗಿಸಿದಾಗ ಮೊದಲನೇತೆ ಕಾಣುವ ಚಿತ್ರ ಯಾವುದು ಅಂದ್ರೆ ಆಪ್ಷನ್ ಸಿ. ಇನ್ನು 1515 ಸೆಂಟಿಮೀಟರ್ಗಳನ್ನು ಮೀಟರ್ಗಳಲ್ಲಿ ಬರೆದಾಗ ಎಷ್ಟಾಗತ್ತೆ ಅಂತಕ್ಕಂಥದ್ದು ಕೇಳಿದಾಗ ಆಪ್ಷನ್ ಸಿ ಈಸ್ ಕರೆಕ್ಟ್. ಇಲ್ಲಿ ಕೆಳಗಿನ ವೃಕ್ಷಗಳನ್ನು ಪೂರ್ಣಗೊಳಿಸಿ ಅಂತಕ್ಕಂಥದ್ದನ್ನು ಕೇಳಿದಾಗ ಆಪ್ಷನ್ ಡಿ ಈಸ್ 12. ಇನ್ನು ಇವುಗಳನ್ನ ಸರಣಿಯಲ್ಲಿ ಬರೆದಾಗ ಕರೆಕ್ಟಾಗಿ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಯಾವ ಕೆಳಗಡೆ ಯಾವುದು ವ್ಯಾಸವನ್ನು ತೋರಿಸುತ್ತದೆ ಅಂತ ಕೇಳಿದರೆ ವ್ಯಾಸ ಯಾವುದು ತೋರಿಸುತ್ತೆ ಅಂತಕ್ಕಂಥದ್ದನ್ನು ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತಕ್ಕಂಥ ನಾವಿಲ್ಲಿ ಹೇಳ್ಬೋದು. ಸರಿ, 848 ಸರಳೀಕರಣ ಮಾಡಿ ಬರೆದಾಗ ಎಷ್ಟಾಗತ್ತೆ ಅಂತಂದ್ರೆ ಸಿ ಈಸ್ ಕರೆಕ್ಟ್ ಆಗುತ್ತೆ. 1/6. ಇದನ್ನು 3 + 4 - 2 × 15 / 5 ಸರಳೀಕರಿಸಿದಾಗ ಎಷ್ಟಾಗತ್ತೆ ಅಂತಕ್ಕಂಥದ್ದು ಕೇಳಿದಾಗ ಈ ಆಪ್ಷನ್ ಎ ಈಸ್ ಕರೆಕ್ಟ್. ಇದನ್ನು ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಪೂರ್ತಿಯಾಗಿ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ 59ನೇ ಕ್ವಶನ್ ಸ್ವಲ್ಪ ನೋಡೋಣ. ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತ ಆಗತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು ಒಂದು ತರಗತಿಯ ವಿದ್ಯಾರ್ಥಿಗಳ ಹವ್ಯಾಸಗಳನ್ನು ಬಾರ್ ನಕ್ಷೆಯಲ್ಲಿ ತೋರಿಸಲಾಗಿದೆ. ಇದರಲ್ಲಿ 20ಕ್ಕಿಂತ ಜಾಸ್ತಿ ಮತ್ತು 40ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಯಾವ ವರ್ಷದಲ್ಲಿ ಹವ್ಯಾಸದಲ್ಲಿ ಆಸಕ್ತರಾಗಿದ್ದಾರಾ ಅಂತ ಕೇಳಿದರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಹಾಡುವುದು ಅಂತ ನೋಡ್ಕೊಡ್ರಿ, ಕರೆಕ್ಟಾಗಿ ನೋಡ್ಕೊಡ್ರಿ. ಹಾಡೋದ್ರಲ್ಲಿ ಭಾಳಷ್ಟು ಹವ್ಯಾಸರಾಗ್ಯಾರ ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಬಹುದು. ಓಕೆನಾ? ಏನಾಗಿದೆ ಅಂದರೆ 20ಕ್ಕಿಂತ ಜಾಸ್ತಿ 40ಕ್ಕಿಂತ ಕಡಿಮೆ, 20ಕ್ಕಿಂತ ಜಾಸ್ತಿ 40ಕ್ಕಿಂತ ಕಡಿಮೆ ಅದ ಹಾಡುವುದು ಅಂತ ನಾವಿಲ್ಲಿ ತಿಳ್ಕೊಬೋದು. ನೋಡಿರಿ, 20ಕ್ಕಿಂತ ಕಡಿಮೆ, 40ಕ್ಕಿಂತ ಕಡಿಮೆ, 20ಕ್ಕಿಂತ ಜಾಸ್ತಿ ಅಂದರೆ ಇದು ಹಾಡುವುದು ಅಂತ ಅರ್ಥ ಆಗುತ್ತೆ. ಸರಿ, ಈಗ ಸಮಾಜ ವಿಜ್ಞಾನವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಎ ಈಸ್ ಕರೆಕ್ಟ್. 150. ಮನುಷ್ಯ ಮೂಗಿನಿಂದ ಉಸಿರಾಡ್ತಾನೆ, ಸಸ್ಯಗಳು ಇದರಿಂದ ಅಂತಂದ್ರೆ ನೋಡಿರಿ ಪತ್ರ ಹರಿತು ಅಂತ ನಾವು ಹೇಳ್ಬೋದು. ಓಕೆ, ಪತ್ರ ರಂಧ್ರಗಳ ಮೂಲಕ ಉಸಿರಾಡ್ತವೆ. ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯರ ಅವಧಿ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಬಿ 5 ವರ್ಷ. ಕೆಳಗಡೆ ಯಾವ ಕ್ರೀಡೆಯಿಂದಾಗುವ ಪ್ರಯೋಜನವಲ್ಲ, ಇದು ಕ್ರೀಡೆಯಿಂದಾಗುವ ಪ್ರಯೋಜನವಲ್ಲ ಅಂತ ಯಾವುದು ಅಂತ ಹೇಳ್ಬೋದು ಅಂತಂದ್ರೆ ಆಪ್ಷನ್ ಸಿ ಮೂಳೆ ಮುರಿದುಕೊಳ್ಳೋದು. ಸಂಪೀಡಿತ ನೈಸರ್ಗಿಕ ಅನಿಲ ಅಂದರೆ ಏನು ಅಂತಕ್ಕಂಥದ್ದು ಗೊತ್ತಾದರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಒತ್ತಡಕ್ಕೆ ಒಳಪಡಿಸಿ ಅನಿಲ. ಟಿಮ್ಮನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಹೇಳ್ತಾರೆ ಅಂದರೆ ಅದರ ಅರ್ಥ ಏನಂತಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಪಟ್ಟಣದ ಕಲ್ಲು ಅಂತ ನಾವು ಹೇಳ್ಬೋದು. ಓಕೆ, ಬನ್ನಿ ಹಾಗಾದ್ರೆ 67ನೇ ಕ್ವಶನನ್ನು ನೋಡೋಣ. ನೀರು ಕುದಿಯುವ ಮತ್ತು ಘನೀಕರವಾದ ತಾಪಮಾನ ಕ್ರಮವಾಗಿ ಏನಂತೀವಿ ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ. ಅತ್ಯಂತ ವೇಗದ ಸಾರಿಗೆ ಮಾಧ್ಯಮ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ವಾಯು ಮಾಧ್ಯಮ. ಒಂದೇ ಜಮೀನಲ್ಲಿ ಬೇರೆ ಬೇರೆ ಋತುವಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವುದು ಏನಂತ ಕರೀತಾರೆ ಅಂತಂದ್ರೆ ಆಪ್ಷನ್ ಡಿ ಸರದಿ ಬೆಳೆ ಅಂತ ಕರೀತಾರೆ. ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಐಸಾಕ್ ನ್ಯೂಟನ್ ಅಂತ ಹೇಳ್ತಾರೆ. ನಾರು ಪದಾರ್ಥವು ಟಿಮ್ಟಿಮ್ನನ್ನು ತಡೆಯುತ್ತದೆ ಅಂತಕ್ಕಂಥದ್ದು ಹೇಳಿದ್ರೆ ನಾರು ಪದಾರ್ಥ ಮಲಬದ್ಧತೆಯನ್ನು ತಡೆಯುತ್ತೆ. ನೀರು ಇದೊಂದು ಏನು, ನೀರು ಇದು ಏನು ಅಂತ ಕೇಳಿದ್ರೆ ನೀರು ಇದೊಂದು ಏನು ಅಂತ ಕೇಳಿದಾಗ ನೀರು ಇದೊಂದು ಸಂಯುಕ್ತ ವಸ್ತು. ಆಮೇಲೆ ಇದು ಚಂದ್ರನ 2 ವಿಧಗಳ ಚಲನೆಗಳು ತೋರಿಸುತ್ತೆ ಅಂತಕ್ಕಂಥದ್ದನ್ನು ಹೇಳಿದಾಗ ಆಪ್ಷನ್ ಎ ಈಸ್ ಕರೆಕ್ಟ್. ಅಕ್ಷಭ್ರಮಣ, ಪರಿಭ್ರಮಣ. ಭಾರತವು 3 ಕಡೆ ಜಲಭಾಗ 1 ಕಡೆ ಭೂಭಾಗದಿಂದ ಆವೃತವಾಗಿರೋದ್ರಿಂದ ಭಾರತವನ್ನು ಏನಂತ ಕರಿತೀವಿ ಅಂತಂದ್ರೆ ಭಾರತವನ್ನು ಪರ್ಯಾದ್ವೀಪ ಅಂತ ಕರಿತೀವಿ. ಈ ಕೆಳಗಡೆ ಕರ್ನಾಟಕ ನೆರೆ ರಾಜ್ಯ ಅಲ್ಲ ಅಂತ ಕೇಳಿದ್ರೆ ನೆರೆ ರಾಜ್ಯ ಯಾವುದು ಅಲ್ಲ ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಒರಿಸ್ಸಾ ಅಂತ. ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್.
ಇನ್ನು ಬಂಗಾಳದ ಕೊಲ್ಲಿರುವ ದ್ವೀಪಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಸಿ ಇಸ್ ಕರೆಕ್ಟ್ 204 ಅಂತ ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಾದರೆ 77ನೇ ಕ್ವಶನ್ ಆಗಿದೆಯಲ್ಲ. ಕಥಕ್ಕಳಿ ಯಾವ ರಾಜ್ಯದ ನೃತ್ಯದ ಮುಖ್ಯ ಇದಾಗಿದೆ ಅಂತಕ್ಕಂಥ ಕೇಳಿದರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಕೇರಳ ಅಂತ ನಾವು ಹೇಳ್ಬೋದು. ಕಥಕ್ಕಳಿ. ಚಂಡೀಗಢವು ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಸಿ ಇಸ್ ಕರೆಕ್ಟು ಹರಿಯಾಣ ಮತ್ತು ಉತ್ತರಾಖಂಡ. ನಮ್ಮ ದೇಶವು ಯಾವ ಖಂಡದಲ್ಲಿದೆ ಅಂತಕ್ಕಂಥದ್ದು ಕೇಳಿದರೆ ಏಷ್ಯಾ ಖಂಡ ಅಂತ ನಾವು ಹೇಳ್ಬೋದು. ಸರಿನಾ? ಇನ್ನು ಜುರುಡರು ಓದಲು ಬರೆಯಲು ಬಳಸುವ ಲಿಪಿ ಯಾವ? ಕುರುಡರು. ಅದು ಜುರುಡರು ಆಗಿದೆ, ಅದಕ್ಕೂ ಜುರುಡರು ಅಲ್ಲ. ಕುರುಡರು ಓದಲು ಬರೆಯಲು ಬಳಸುವ ಲಿಪಿ ಯಾವುದು ಅಂತಂದ್ರೆ ಬ್ರೈಲ್ ಲಿಪಿ. ಸರಿಯಾಗಿ ನೋಡ್ಕೊಳ್ರಿ. ಮನುಷ್ಯನಂತೆ ಅಳುವ ಏಕೈಕ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಮನುಷ್ಯನಂತೆ ಅಳುವ ಏಕೈಕ ಪ್ರಾಣಿ ಯಾವುದು ಅಂತಂದ್ರೆ ಆಪ್ಷನ್ ಎ ಕರಡಿ ಅಂತ ಹೇಳ್ಬೋದು. ಮನುಷ್ಯನಂತೆ ಅಳುವ ಏಕೈಕ ಪ್ರಾಣಿ ಯಾವುದು ಅಂತಂದ್ರೆ ಕರಡಿ ಅಂತ ಹೇಳ್ಬೋದು. ಹೂಗಳ ರಾಣಿ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಗುಲಾಬಿ. ಸಸ್ಯಗಳ ಅಡುಗೆ ಮನೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಎಲೆ ಅಂತ. ಅತಿ ಹಗುರವಾದ ಅನಿಲ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಜಲಜನಕ. ಯಾವುದು ಕಾಗೆ ಬಂಗಾರ ಅಂತ ಕರಿತೀನೋ ಅಂತಂದ್ರೆ ಅಬ್ರಕನ್ನ. ಫುಟ್ಬಾಲ್ ಆಟದಲ್ಲಿ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಬಿ 11 ಅಂತ ಹೇಳ್ಬೋದು. ಇನ್ನು ವೈಟ್ ಸಿಟಿ ಯಾವುದಕ್ಕೆ ಕರೆಯುತ್ತಾರೆ ಅಂತಕ್ಕಂಥ ಸ್ವಲ್ಪ ತಿಳ್ಕೊಳ್ಳೋಣ. ವೈಟ್ ಸಿಟಿ ಯಾವುದಕ್ಕೆ ಕರೀತಾರ ಅಂತಂದ್ರೆ ವೈಟ್ ಸಿಟಿ ಉದಯಪುರ ಅಂತ ನಾವು ಹೇಳ್ಬೋದು. ವೈಟ್ ಸಿಟಿ ಯಾವುದು ಅಂತಂದ್ರೆ ಉದಯಪುರ. ಕುತುಬ್ ಮಿನಾರ್ ಎಲ್ಲಿದೆ ಅಂತ ಕೇಳಿದ್ರೆ ಕುತುಬ್ ಮಿನಾರ್ ದೆಹಲಿಯಲ್ಲಿದೆ. ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ ಘೋಷವಾಕ್ಯ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಜೈ ವಿಜ್ಞಾನ ಅಂತ ಹೇಳ್ಬೋದು. ಜೈನ ಧರ್ಮ ಗ್ರಂಥಗಳ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಆಪ್ಷನ್ ಬಿ ನೋಡಿರಿ ಅಂಗಗಳು ಅಂತ. ತಮಿಳುನಾಡಿನ ಪ್ರಮುಖ ನೃತ್ಯ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಭರತನಾಟ್ಯ. ನಮ್ಮ ರಾಷ್ಟ್ರೀಯ ನದಿ ಯಾವುದು ಅಂತ ಕೇಳಿದ್ರೆ ನಮ್ಮ ದೇಶದ ರಾಷ್ಟ್ರೀಯ ನದಿ ಯಾವುದು ಅಂತ ಕೇಳಿದ್ರೆ ಗಂಗಾ ಅಂತ ಹೇಳ್ಬೋದು. ನಮ್ಮ ಕೃಷಿ ಪ್ರಧಾನ ದೇಶ ಯಾವುದು ಅಂತ ನಾವು ಕೇಳ್ಬೋದು. ಕೃಷಿ ಪ್ರಧಾನ ದೇಶ ಯಾವುದು ಅಂತ ಕೇಳಿದಾಗ ಕೃಷಿ ಪ್ರಧಾನ ದೇಶ ಭಾರತ. ಭಾರತ ಅತಿ ದೊಡ್ಡ ಕೋಟೆ ಯಾವುದು ಅಂತ ಕೇಳಿದ್ರೆ ಭಾರತ ಅತಿ ದೊಡ್ಡ ಕೋಟೆ ಆಪ್ಷನ್ ಸಿ ಕೆಂಪು ಕೋಟೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಡಾಕ್ಟರ್ ರಾಜ್ಕುಮಾರ್. ಕಿತ್ತೂರು ರಾಣಿ ಚೆನ್ನಮ್ಮನ ಪತಿ ಹೆಸರೇನು ಅಂತ ಕೇಳಿದಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಪತಿ ಹೆಸರು ಮಲ್ಲಸರ್ಜ. ಕರ್ನಾಟಕ ನಾಡ ಹಬ್ಬ ಯಾವುದು ಅಂದರೆ ದಸರಾ. ಅತ್ಯಂತ ಚಿಕ್ಕ ಹೂವು ಯಾವುದು ಅಂತ ಕೇಳಿದ್ರೆ ನೋಡಿ ಅತ್ಯಂತ ಚಿಕ್ಕ ಹೂವು ಉಲ್ಪಿಯ. ಇನ್ನು ಜೇನಿನ ಆಹಾರ ಯಾವುದು ಅಂತ ಕೇಳಿದಾಗ ಜೇನಿನ ಆಹಾರ ಹೂವಿನ ಮಕರಂದ ಅಂತ. ಮಕ್ಕಳೇ, ಹಾಗಾದರೆ ಮುರಾರ್ಜಿಯಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಂಭಾವನೆ ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಜೈ ಭವಾನಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸನ್ನು ನಿರ್ದೇಶಕರಾಗಿರ್ತಕ್ಕಂಥ ಸವಿತಾ ಮೇಡಮ್ ಅವರು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ತಗೊಳ್ಳಿಕ್ಕೆ ಇವುಗಳನ್ನ ಮೇಲಿಂದ ಮೇಲೆ ನೋಡಿರಿ. ಯಾಕಂದರೆ ಎಕ್ಸಾಮ್ ಸಮೀಪಿಸ್ತಾ ಇದೆ. ಇನ್ನು ಓದೋದನ್ನು ಕಡಿಮೆ ಮಾಡಿ ಕ್ವಶನ್ ಪೇಪರನ್ನು ಬಿಡಿಸೋದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದಾಗಿತ್ತು ಮಾದರಿ ಪ್ರಶ್ನೆ ಪತ್ರಿಕೆ 8 ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.